ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಈ ರಾಜ್ಯದಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಎಲ್ಲಿ ನಡೀತಾ ಇದೆ? ಬೆಳಗಾಮಲ್ಲಿ ನಡೀತಾ ಇದೆ. ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆ ಅಂದರೆ ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡಬೇಕು ಅಂತ ಎಲ್ಲರಿಗೂ ತಾಕೀತು ಮಾಡಿದ್ದಾರೆ. 224 ಕ್ಷೇತ್ರದ ಜಿಲ್ಲೆಗಳು ಕುರಿತು ಒಂದು 10 ಜಿಲ್ಲೆಗಳ ಬಗ್ಗೆನೇ ಚರ್ಚೆ ನಡೀತಾ ಇದೆ. ಹಂಗಂದರೆ 10 ಜಿಲ್ಲೆಯ MLAಗಳು ಏನು ಒಂದು 70ರಿಂದ 80 ಜನ MLAಗಳು ಉತ್ತರ ಕರ್ನಾಟಕ. ಆ 80 ಜನ ಏನನ್ನು ಅವರು ಕ್ರಿಯೇಟ್ ಮಾಡಿಕೊಂಡು ಕೆಲಸ ಮಾಡಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ 75 ವರ್ಷ ಸ್ವತಂತ್ರ ಬಂದು 75 ವರ್ಷ ಸ್ವತಂತ್ರ ಬಂದು ಇನ್ನೂ ಇವತ್ತವರೆಗೂ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಏನು ಕೆಲಸ ಮಾಡ್ತಾಯಿದ್ರು? ಏನು ಹೇಳೋದು ಅಂತಲೇ ಅರ್ಥ ಆಗ್ತಾಯಿಲ್ಲ. ಬಂದಾಗಲೆಲ್ಲ ಯಾವಾಗ ಇದು ಅದರ 2 ಸಾರಿ ವರ್ಷಕ್ಕೊಂದು ಸತಿ ಬೆಳಗಾಮಲ್ಲಿ ಅಧಿವೇಶನ ಶುರುವಾಗುತ್ತೆ. ಈಗ 4 ಇವರು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ 2004-2008 ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ವಿಧಾನಸೌಧ ಕಟ್ಟಿಸಿದ್ರು, ಸುವರ್ಣಸೌಧ. ಆ ಸುವರ್ಣಸೌಧ ಕಟ್ಟಿಸಿ ಅಲ್ಲಿ ಏನು ಅನುಕೂಲ ಪಡೆದ್ರು ಅಂತ ಅನ್ನೋದು ಇವತ್ತವರೆಗೂ ಜನರಿಗೆ ಅರ್ಥ ಆಗಿಲ್ಲ. ಯಾಕಾಯಿತು ಹಂಗೆ? ಬಂದಾಗೆಲ್ಲ ಇಲ್ಲಿಂದ ತಗೊಂಡೋಗಂಥ ಅನುದಾನ ದುಡ್ಡನೀಗ ಎಲ್ಲ ಆಗ್ತಾಯಿದ್ದಾರೆ. ಎಲ್ಲಿ ಚೆಲ್ಬಿಡ್ತಾರ ರೋಡ್ಗೆ, ಇಲ್ಲ ಇವರೇ ಎತ್ಕೊಂಡು ಓಡೋಗ್ಬಿಡ್ತಾರ. ಸಾವಿರಾರು ಕೋಟಿಗಳನ್ನೀಗ ಆ ಕಡೆ ಭಾಗಕ್ಕೆ ಖರ್ಚು ಮಾಡ್ತಾನೇ ಇದೆ. ಇನ್ನೂ ಅಭಿವೃದ್ಧಿ ಆಗಲಿಲ್ಲ. ನಾನು ಸುತ್ತಾಡಿದ ಪ್ರಕಾರ ನಮ್ಮ ಈ ಸೌತಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಕರ್ನಾಟಕ ಮೈಸೂರು ಇಂಪ್ರೂವ್ ಆದಂಗೆ ಯಾವುದೂ ಜಿಲ್ಲೆ ಎಲ್ಲೂ ಇಂಪ್ರೂವ್ ಆಗಿಲ್ಲ. ಹುಬ್ಬಳ್ಳಿ ಧಾರವಾಡ ಅಂತಾರೆ, ಹುಬ್ಬಳ್ಳಿ ಧಾರವಾಡನೂ ಅಷ್ಟೇ ಅಭಿವೃದ್ಧಿ ಆಗಲಿಲ್ಲ. ಹುಬ್ಬಳ್ಳಿ ಧಾರವಾಡ, ಗದಗ, ರಾಯಚೂರು, ಬಳ್ಳಾರಿ ಎಲ್ಲ ಹೆಂಗಿದೆ ಅಂತಂದರೆ ಆಂಧ್ರದಲ್ಲಿ ಏನು ನೋಡ್ದಂಗೆ ಆಗುತ್ತೆ ಹಂಗಾಗುತ್ತೆ. ಆಂಧ್ರ ತೆಲುಗಿನವರು ಅವರೆಲ್ಲ ಅಲ್ಲಿಂದ, ಅದು ತೆಲುಗೆ ಆದ್ರೂ ಕೂಡ ಅವರ ಹೆಂಗೆ ಇಂಪ್ರೂವ್ಮೆಂಟ್ ಮಾಡೋರು ಅದೇ ರೀತಿ ಇದೆ. ಕರ್ನಾಟಕ ತುಂಬ ಸುಪ್ರಸಿದ್ಧ ಸ್ಥಳ. ಮತ್ತು ಹೇಳ್ಬೇಕು ಅಂತಂದರೆ ಇದು ಎಲ್ಲ ಇದಕ್ಕೂ 1983ರಿಂದ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಈ ರಾಜ್ಯಕ್ಕೆ ತುಂಬ ವ್ಯಕ್ತಿತ್ವ ಮತ್ತು ಬೆಲೆ, ಅದರದೇ ಆದ ಒಂದು ಸೌಜನ್ಯ ರೀತಿ ಬೆಳ್ಕೊಂಡು ಬಂದಿದ್ದು, ಮತ್ತು ಆರ್ಥಿಕವಾಗಿ ಬೆಳೆದಿರ್ತಕ್ಕಂಥದ್ದು ಎಲ್ಲನೂ ತುಂಬ ಹೆಚ್ಚಾಗಿತ್ತು. ಮತ್ತು ಇಲ್ಲಿರ್ತಕ್ಕಂಥ MLAಗಳು ಅಷ್ಟೇ, ಒಬ್ಬೊಬ್ಬರೂ ಈ ಸೌತಲ್ಲಿ ಮಹಾನ್ ಪಟಿಂಗರು. ಅಭಿವೃದ್ಧಿ ಮಾಡಬೇಕು ಅನ್ನೋದು ಅಭಿವೃದ್ಧಿಗೋಸ್ಕರನೇ ಅವರು ಮುಡುಪಾಗಿದ್ದರು ಅನ್ನಂಗಿದೆ. ಆ ಥರದ ಒಂದು ಸಿಚುವೇಷನಲ್ಲಿದ್ದರು. ಆದರೆ ಅಲ್ಲಿ ಹುಬ್ಬಳ್ಳಿ ಧಾರವಾಡ ಕಡೆ ನಮ್ಮ ವಿಜಯಪುರದ ನಾಯಕ ಒಬ್ಬ ಇದ್ದಾನೆ, ಬಸವನಗೌಡ ಪಾಟೀಲ್ ಯತ್ನಾಳು. ಊರಿಗೆ ರಾಜ್ಯಕ್ಕೆ ನಾನು ಒಬ್ಬ ಮಹಾನ್ ದೊಡ್ಡ ನಾಯಕ ಅಂತ ಹೇಳ್ಕೊಂಡು ಈಗ ಏನೋ ಕನ್ನಡ ಹಿಂದೂಗಳ ಬಗ್ಗೆ ನಾನು ಹೋರಾಟ ಮಾಡ್ತೀನಿ, ನಾನು ಯಾವಾಗ BJP ಪರ ಅಂತ ಹೇಳ್ತಾನೆ. ಆದರೆ ನೋಡಿದ್ರೆ ಆ ವಿಜಯಪುರದಲ್ಲೂ ಕೂಡ ಅಂಥ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ಇವರೆಲ್ಲ ಇಲ್ಲಿಂದ ತಗೊಂಡೋಗೋ ದುಡ್ಡಿಗೆ ಯಾವ ರೀತಿ ಕೆಲಸ ಮಾಡ್ತಾರೆ? ಮತ್ತು ಇವರು ಸಾಹುಕಾರ ಅಂತ ಹೆಸರಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅಂತ ಇವರು 4 ಜನ ಅಣ್ಣ ತಮ್ಮಂದಿರುಗಳು. 4 ಜನ ಅಣ್ಣ ತಮ್ಮಂದಿರು ಬೆಳಗಾಂನಿಗೆ ಆಕ್ರಮಿಸ್ಕೊಂಡವ್ರೆ. ಅವರು 4 ಜನನೂ ಕೂಡ ಅಭಿವೃದ್ಧಿ ಮಾಡಿಲ್ಲ. ಅಲ್ಲಿ ಹೋಗಿ ನೋಡಿಬಿಟ್ರೆ ಅಳು ಬರ್ತದೆ. ಮತ್ತು ಹೈವೇ ರೋಡ್ ಒಂದು ಬಿಟ್ಟರೆ ಇನ್ನೆಲ್ಲ ರೋಡೂ ಹಳ್ಳಗಳೇ. ಯಾವ ರೋಡಿಗೂ ಕೆಲಸ ಆಗಿಲ್ಲ. ಮತ್ತು ನಮ್ಮ ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯ ಮತ್ತು ಇವರು, ನಾನು ಈ ಸಾರಿ ಮುಖ್ಯಮಂತ್ರಿ ಆದರೆ ನಿಮ್ಮ ಉತ್ತರ ಕರ್ನಾಟಕಕ್ಕೆ 25,000 ಕೋಟಿ ಕೊಟ್ಬಿಡ್ತೀನಿ ಹಿಂಗಂತಂದ್ರೆ. 25,000 ಅಲ್ಲ, ಅಲ್ಲಿಗೆ 25 ಪೈಸೆನೂ ಕೊಟ್ಟಿಲ್ಲ ಅಂದ್ಕೊಂಡಿದ್ದೀನಿ. ಇದೇ DK ಶಿವಕುಮಾರು ಇಲ್ಲಿ ಪೆನ್ನು ಪೇಪರ್ ಕೊಡಿ, ನಾನು ಮುಖ್ಯಮಂತ್ರಿ ಆಗುವ ಸದಾವಕಾಶ ಬಂದಿದೆ, ನನಗೆ ಇದು ಮಾಡಿಬಿಡಿ ಹಿಂಗಂದ್ರೆ. ಇವರು ಅಷ್ಟೇ, ಇವನು ಮುಖ್ಯಮಂತ್ರಿ ಆಗಲಿಲ್ಲ, ಈ ಕಡೆ ಆಗಿರೋ ಮುಖ್ಯಮಂತ್ರಿನೂ ಕಾಸು ಕೊಟ್ಟಿಲ್ಲ. ಯಾವ ರೀತಿ ಅದು ಇಂಪ್ರೂವ್ ಆಗುತ್ತೆ? ಅದು ರಾಜ್ಯ ಯಾವ ರೀತಿ ದಿವಾಳಿ ಎದ್ದೋಗುತ್ತೆ ಅಂತ ಯೋಚನೆ ಮಾಡಿದ್ರೆ, ಇವರು ಫ್ರೀ ಬೇಸು
ಎಷ್ಟು ಅನುಕೂಲ ಅನಾನುಕೂಲ ಆಯಿತು, ಎಷ್ಟು ಸಾಲಗಳಾಯಿತು, ಈ ಸಾಲ ಯಾರು ತೀರಿಸ್ತಾರೆ? ಈಗ ಸಿದ್ದರಾಮಯ್ಯ ಸಾಲ ಮಾಡಿ ಹೋಗ್ತಾರೆ, ಏನು ಇನ್ನೊಂದು 2 ವರ್ಷ ಇರ್ತಾನೆ ಅಂತ ತಿಳ್ಕೊಳ್ಳಿ, ಇನ್ನೊಂದು 2,000 ಕೋಟಿ ಸಾಲ ಮಾಡಿಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಳ್ಳಿ. ಈ ಸಾಲ ಯಾರು ಬಂದು ತೀರಿಸ್ತಾರೆ? ಜನರದ್ದೇ ತಾನೇ ದುಡ್ಡು. ಇವತ್ತೆಲ್ಲ ನಾಳೆ ದಿವಾಳಿ ಹಾಕೋದ್ರೆ ಏನು ಮಾಡೋದು? ದಿವಾಳಿ ಆಗೋ ಮಟ್ಟಕ್ಕೆ ತರ್ತಾರೆ ಇವರು. ಯಾಕೆ ಹಂಗಂದರೆ ಇವ್ರಿಗೆ ಯಾವುದೂ ಕನ್ಸರ್ಟ್ ಇಲ್ಲ. ನಾವು ಹಿಂಗೆ ಇರ್ತಕ್ಕಂಥದ್ದು, ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟು ಹಣದಲ್ಲೇ ನಾವು ಇಷ್ಟು ಬೆಳವಣಿಗೆ ಮಾಡಬೇಕು ಅಂತ ಯೋಚನೆ ಇಲ್ಲ ಇವ್ರಿಗೆ. ಯಾವಾಗಲೂ ಇವರು ತಾರತಮ್ಯದಲ್ಲೇ ಇರ್ತಾರೆ. ಯಾರು ಏನಾರು ಹಾಳಾಗ್ಬೋದು, ನಾನೊಬ್ಬ ಸರಿಯಾಗಿದೆ ಸರಿ ಹಿಂಗೆ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾರೆ. 40 ವರ್ಷ ರಾಜಕೀಯ ಮಾಡಿದ್ರು ಸಿದ್ದರಾಮಯ್ಯನವರು. 40 ವರ್ಷದಲ್ಲಿ 3 ಕೇಸು, 14 ಸೈಟ್ಗೋಸ್ಕರ ತನ್ನ ಹೆಸರಿಗೆ ತಾನೇ ಮಸಿ ಬಳ್ಕೊಂಡ್ರು. ಇದು ಸರಿಯಾದ ಕ್ರಮನಾ? ಹಿಂಗೆಲ್ಲ ಮಾಡಿ ರಾಜ್ಯನಿಗೆ ದಿವಾಳಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಆದಷ್ಟು ಬೇಗ ಇನ್ನು 2.5 ವರ್ಷ ಯಾವಾಗ ಮುಗೀತದೆ ಅನ್ನಂಗಾಗಿದೆ ಜನರಿಗೆ. ಜೊತೆಗೆ ಯಾವುದೇ ಪಾರ್ಟಿಯವರಾಗಿರಲಿ, ಆ ಪಾರ್ಟಿಗೆ ವ್ಯಾಲ್ಯೂನೇ ಇಲ್ಲ. ಅಲ್ಲಿ ಲೋಕಸಭೆಯಲ್ಲಿ, ಇದು ವಿಧಾನಸಭೆಯಲ್ಲಿ ಕೂತು ಮಾತಾಡುವಾಗ ಚರ್ಚೆಗಳು ನಡೀತದೆ. ಆ ಚರ್ಚೆಯಲ್ಲಿ ಅಲ್ಲಿ ಯಾರು ಇಲ್ಲವೇ ಇಲ್ಲ, ಮಂತ್ರಿಗಳು ಒಬ್ಬರು ಉತ್ತರ ಕೊಡೋದಕ್ಕಿಲ್ಲ. ಅವ್ರು ಇವತ್ತು ಯಾರೋ ಪರಮೇಶ್ವರ್ ಅವರ ವಿಷಯನಿಗೆ ಇವತ್ತು ಯಾವುದೂ ಚರ್ಚೆ ಇಲ್ಲ, ನೀವು ಸೋಮವಾರ ಮಾಡಿ ಅಂತ ಎಷ್ಟು ಆಗಲೇ ಕಳಿಸ್ಬಿಟ್ರು ಅದನ್ನ ಒಂದು 5 ದಿವಸಕ್ಕೋ 6 ದಿವಸಕ್ಕೋ. ಮತ್ತು ಇನ್ಯಾಕಪ್ಪ ವಿಧಾನಸಭೆ ನಡೆಸಬೇಕು? ವಿಧಾನಸಭೆಗೆ 1000 ಕೋಟಿ ಖರ್ಚಾಗುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಟಿ ಎ ತಗೊಳ್ಳೋಕ್ಕೋಸ್ಕರ ಹೋಗ್ಬೇಕಾ? ಮತ್ತು ಬೇರೆ ಏನೂ ದಾರಿ ಇಲ್ವಾ? ಯಾವ ರೀತಿ ಈ ಸರ್ಕಾರ ಮಾಡ್ತಾಯಿದೆ ಏನು ಅಂತ ಗೊತ್ತಿಲ್ಲ. ಅಧಿವೇಶನ ಅಂದ ತಕ್ಷಣ ಅಧಿವೇಶನದಲ್ಲಿ 224 MLAಗಳನ್ನು ಹೋಗಿ ಅಟೆಂಡ್ ಆಗಿ ಮತ್ತೆ ಅದನ್ನು ಆಗಬೇಕಾಗಿರೋ ಕೆಲಸದ ಬಗ್ಗೆ ಚರ್ಚೆಗಳೀಗ ನಡೆಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದ್ಯಾವುದು ಮಾಡೋಕ್ಕಾಗಲ್ಲ. ಮತ್ತು ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ಮತ್ತು ನಾನು ಬೇರೆ ಇನ್ನೊಂದು ವಿಷಯಕ್ಕೆ ಸಿಕ್ಕಣ. ಜೈ ಹಿಂದ್. ನನಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿ. ಜೈ ಹಿಂದ್. ಕೈ ಮುಗಿದು ಕೇಳ್ಕೊತೀನಿ, ಶೇರ್ ಮಾಡಿ.